ರಘು ಯಾಕೆ ಗಿಲ್ಲಿ ಬಗ್ಗೆ ಈ ರೀತಿ ಹೇಳ್ದ? ಈಗ ಆಚೆ ಬಂದಮೇಲೆ ರಘು ರಕ್ಷಿತಾ ಇಬ್ಬರು ಜೊತೆಯಲ್ಲೇ ಇದ್ದಾರೆ. ಅವರಿಬ್ಬರು ಎಲ್ಲೇ ಹೋದರೂ ಜೊತೆಯಲ್ಲೇ ಹೋಗ್ತಾರೆ. ಮತ್ತು ಏನೇ ಮಾಡಬೇಕಂದ್ರೂ ಅವರಿಬ್ಬರು ಜೊತೆಯಲ್ಲೇ ಮಾಡ್ತಿದ್ದಾರೆ. ಇವಾಗ ಬಿಗ್ ಬಾಸ್ ಸ್ಪರ್ಧಿಗಳನ್ನೆಲ್ಲ ಇಟ್ಕೊಂಡು ದೊಡ್ಡ ಮನೆ ಹಬ್ಬ ಅಂದ್ಬಿಟ್ಟು ಮಾಡ್ತಿದ್ದಾರೆ ಕಲರ್ಸ್ ಕನ್ನಡ ಅವರು. ಆ ಶೋಗೆ ಹೋಗೋದಕ್ಕೆ ರಕ್ಷಿತಾ ರಘು ಅವ್ರ ಮನೆಯಿಂದನೇ ಅಲ್ಲಿ ನಾಷ್ಟ ಮಾಡಿಕೊಂಡು ಇಬ್ಬರು ಜೊತೆಯಲ್ಲೇ ಹೋಗ್ತಾರೆ. ಮತ್ತು ರಘು ಅವ್ರ ಮನೇಲಿದ್ದಾಗ ಹೇಳಿದರು, ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದ್ಬಿಟ್ಟು. ಅದೇ ರೀತಿ ರಕ್ಷಿತಾದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಮೊದಲೇ. ರಘು ಅವರು ರಕ್ಷಿತಾನ ಅವ್ರನ್ನೆಲ್ಲ ಕೇಳ್ತಿದ್ರು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾಯಿದ್ರು. ಅದೇ ರೀತಿ ಹೊರಗಡೆ ಬಂದುಬಿಟ್ಟು ಅಡುಗೆದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ರಕ್ಷಿತಾ ಇದ್ದರೆ ಎಲ್ಪ್ ಆಗತ್ತೆ ಅಂದ್ಬಿಟ್ಟು ರಕ್ಷಿತಾನ ಕರ್ಕೊಂಡು ಇಬ್ಬರು ಸೇರಿ ಮಾಡ್ತಿದ್ದಾರೆ. ಇವಾಗಲೇ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋ 1 ಮಿಲಿಯನ್ ವ್ಯೂಸ್ ಆಗಿದೆ. ಮತ್ತು ಒಂದೇ ದಿನ 50,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಆಲೂಗಡ್ಡೆ ಮೊಟ್ಟೆ ಹಾಕಿ ಒಂದು ರೆಸಿಪಿ ಮಾಡ್ತಿದ್ರು ರಘು ಅವರು. ಆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಿತ್ತು. ಮೊದಲನೇ ವೀಡಿಯೋಲಿ ಅದನ್ನು ಮಾಡಾಕಿದ್ದಾರೆ. ಮತ್ತು ರಘು ರಕ್ಷಿತಾ ಈ ಶೋಗೆ ಕಾರಲ್ಲಿ ಬರಬೇಕಾದ್ರೆ ಇಬ್ಬರು ಮಾತಾಡ್ಕೊಂಬರ್ತಾರೆ. ಅವ್ರು ರಘು ಅವ್ರು ಏನು ಹೇಳ್ತಾರೆ, ಹೊರಗಡೆ ಹೋದ್ಮೇಲೆ ಯಾರೂ ಸಿಗಲ್ಲ ಕೈಗೆ, ಯಾರೂ ಮಾತಾಡಲ್ಲ ಅಂತ ಹೇಳ್ತಾರೆ. ಇವಾಗ ಹೊರಗಡೆ ಬಂದಮೇಲೆ ಅದೇ ರೀತಿ ಮಾಡ್ತಿದ್ದಾರೆ, ಒಂದು ಫೋನ್ ಕೂಡ ಮಾಡ್ತಾಯಿಲ್ಲ ಅಂತ ಹೇಳ್ತಿದ್ದಾರೆ. ಆ ಮನೇಲಿ ಇರಬೇಕಾದ್ರೆ ಗಿಲ್ಲಿ ಅಣ್ಣ ಅಣ್ಣ ಅಂದ್ಬಿಟ್ಟು ರಘು ಹತ್ರ ಹೋಗ್ತಾಯಿದ್ರು. ಆವಾಗ ರಘು ಗಿಲ್ಲಿನ ದೂರನೇ ತಳ್ತಿದ್ದ, ಎಷ್ಟೇ ಚೆನ್ನಾಗಿ ಹೋದರೂ ಕೂಡ. ಆಗ ಹೊರಗಡೆ ನೋಡೋ ಜನಗಳಿಗೂ ರಘು ಗಿಲ್ಲಿಗೆ ಆ ಥರ ಮಾಡ್ತಾಯಿದ್ರೆ ಜನಗಳಿಗೆಲ್ಲ ತುಂಬಾ ಬೇಜಾರಾಗ್ತಾಯಿತ್ತು. ಆಗ ಈ ಹೊರಗಡೆ ಜನಗಳು ಏನು ಹೇಳ್ತಾಯಿದ್ರು ಅಂದರೆ, ರಘು ಹೊರಗಡೆ ಬಂದಮೇಲೆ ಗಿಲ್ಲಿ ಕ್ರೇಜ್ ಏನು ಅಂದ್ಬಿಟ್ಟು ಗೊತ್ತಾಗತ್ತೆ, ಇವಾಗ ಗಿಲ್ಲಿ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಆ ರೀತಿ ಮಾಡ್ತಾರೆ ಅಂತ ನಾವು ಅಂತ ಇದ್ವಿ. ಗಿಲ್ಲಿ ಕಾಮಿಡಿ ಮಾಡೋದು ನೋಡಿಬಿಟ್ಟು ನಾನು ಹೊರಗಡೆ ಯಾವ ರೀತಿ ಕಾಣಿಸ್ತಾ ಇದ್ದಾನೋ, ನಾನು ಜನಗಳಿಗೆಲ್ಲ ತುಂಬ ಚೀಪಾಗಿ ಕಾಣಿಸ್ತೀನಿ ಅಂತ ಇದ್ದರು. ಅದಕ್ಕೆ ಗಿಲ್ಲಿನ ದೂರ ಮಾಡೋದಕ್ಕೆ ಏನೇನೋ ಮಾಡ್ತಾಯಿದ್ರು. ಇವಾಗ ಆಚೆ ಬಂದಮೇಲೆ ರಘುಗೆ ಗೊತ್ತಾಗಿದೆ ಗಿಲ್ಲಿಯಿಂದ ರಘುಗೆ ಎಷ್ಟು ಕ್ರೇಜ್ ಬಂದಿದೆ ಅಂದ್ಬಿಟ್ಟು. ಗಿಲ್ಲಿಯಿಂದನೇ ರಘು ಅವರು ಆಚೆ ಚೆನ್ನಾಗಿ ಕಾಣಿಸ್ಕೊಂಡಿರೋದು. ಗಿಲ್ಲಿ ರಘುದು ಎಷ್ಟು ಇಷ್ಟಪಡ್ತಿದ್ರು ಜನಗಳು ಅಂದ್ಬಿಟ್ಟು. ರಘು ಅವ್ರು ಹೇಳ್ತಾರೆ, ಒಂದು ಫೋನ್ ಕಾಲ್ ಮಾಡಲಿಲ್ಲ ನಮಗೆ ಅಂದ್ಬಿಟ್ಟು. ಆಗ ರಕ್ಷಿತಾ ಏನು ಹೇಳ್ತಾಳೆ, ಅವ್ರು ಬ್ಯುಸಿ ಇರ್ತಾರೆ, ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು, ಆಮೇಲೆ ಮಾಡ್ತಾರೆ ಬಿಡಿ ಅಂತ ರಕ್ಷಿತಾ ಹೇಳ್ತಾಳೆ. ಆದರೆ ರಘು, ನಾವಿಬ್ಬರು ಬ್ಯುಸಿ ಇಲ್ವಾ, ನಾವಿಬ್ಬರು ಏನು ಕೆಲಸ ಇಲ್ವಾ, ನಾವಿಬ್ಬರು ಇವಾಗ ಮಾತಾಡ್ತಾ ಇಲ್ವಾ ಅಂತಾರೆ. ಈಗ ದೊಡ್ಡ ಮನೆ ಹಬ್ಬಲಿ ಇವರೆಲ್ಲ ಬರ್ತಿದ್ದಾರೆ. ಎಲ್ಲರೂ ಯಾವ್ಯಾವ ರೀತಿ ಇರ್ತಾರೆ ಅಂದ್ಬಿಟ್ಟು ನೋಡೋಣ. ಮೊದಲು ಥರ ಗಿಲ್ಲಿ ಎಲ್ಲರ ಕಾಲು ಎಳಿ ಥರ ನೋಡಬೇಕು. ಯಾಕಂದರೆ ಒಳಗಡೆ ಇದ್ದಾಗೆ ಒಂಥರ ಇರ್ತಾರೆ, ಆಚೆ ಬಂದಮೇಲೆ ಎಲ್ಲ ಜನಗಳು ಯಾವ ರೀತಿ ಇರ್ತಾರೆ. ಒಳಗಡೆ ಇರಬೇಕಾದ್ರೆ ಎಲ್ಲ ಅವ್ರ ಮನೆ ಅಂದ್ಬಿಟ್ಟು ಪ್ರತಿಯೊಬ್ಬರು ಜೊತೇಲಿ ಇರ್ತಾರೆ. ಈಗ ಆಚೆ ಬಂದಮೇಲೆ ಎಲ್ಲರೂ ಸಪ್ರೇಟ್ ಇದ್ದಾರೆ, ಅಷ್ಟು ಕ್ಲೋಸ್ನೆಸ್ ಬರಲ್ಲ. ಆದರೂ ಗಿಲ್ಲಿ ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ರೇಗಿಸ್ತಾನೆ. ನೀವು ಯಾರೆಲ್ಲ ಇದಕ್ಕೆ ಕಾಯ್ತಾ ಇದ್ದೀರಾ? ನಿಮ್ಗೆ ಯಾರನ್ನು ನೋಡೋಕ್ಕಿಷ್ಟ? ಕಮೆಂಟ್ ಮಾಡಿ ಹೇಳಿ. ಮತ್ತು ಚಾನಲು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.